ಡಬಲ್ ಲೇಯರ್ ನೀವು ಕುಕ್ಕರ್ ನೋಡಿ, ಒಂದ್ ಲೇಯರ್ ಇರೋದ್ರಿಂದ ಸುಮಾರು ಕಡೆ ಬಸ್ಟ್ ಆಗಿರೋ ಚಾನ್ಸಸ್ ಇದೆ. ಇದು ಡಬಲ್ ಲೇಯರ್ ಇರೋದ್ರಿಂದ ಬಸ್ಟ್ ಆಗಲ್ಲ. ನೋಡಿ ಈ ತಳ ಬಿಡ್ತಾ ಇದೆ ನೋಡಿ, ಈಗ ನೋಡಿ ಈ ತರ ತಳ ಬಿಡುತ್ತೆ, ಒಂದ್ ಸೈಡ್ ಬರುತ್ತೆ ಎಲ್ಲ. ವಿತೌಟ್ ವಾಟರ್ ವೆಜಿಟೇಬಲ್ಸ್ ಕುಕ್ ಮಾಡ್ಬೋದು, ವಿತೌಟ್ ಆಯಿಲ್ ಎಲ್ಲಾ ಫುಡ್ ಪ್ರಿಪೇರ್ ಮಾಡ್ಬೋದು ಸರ್. ಕಿಚನ್ ಅಲ್ಲಿ ತುಂಬಾ ಪ್ಲೇಸಸ್ ಎಲ್ಲ ಬೇಕಾಗಲ್ಲ, ಒಂದ್ರ ಮೇಲೆ ಒಂದು ಎಷ್ಟು ಪಾತ್ರೆ ಬೇಕಾದ್ರೂ ನಾವು ಜೋಡಿಸ್ಕೋಬಹುದು, ಪಿರಮಿಡ್ ತರ ನಾವು ಜೋಡಿಸ್ಕೋಬಹುದು. ನಮ್ಮ ಮನೇಲಿ ಹೇಳ್ಬೇಕು ಅಂದ್ರೆ ಒಂದ್ 10 ರಿಂದ 15 ಪಾತ್ರೆ ಜೋಡಿಸಿಟ್ಟಿರ್ತೀರಿ. ಟಚ್ ಮಾಡಿದಾಗ ಫೀಲ್ ಮಾಡಿದಾಗ ಇದ್ರದ್ದು ಒಂದು ಅಡ್ವಾಂಟೇಜ್ ಗೊತ್ತಾಗುತ್ತೆ. ಪ್ಲಸ್ ಆಫೀಸ್ಗೂ ಬಂದಾಗ ದೇನಹಳ್ಳಿ ಬ್ರಾಂಚ್ ಇರೋದು ನಮ್ಮದು. ಬಂದಾಗ ನೀವು ಆಫೀಸಲ್ಲಿ ಕುಕ್ಕಿಂಗು ಬೇಕಾದ್ರೆ ನೀವೇ ಮಾಡ್ಬೋದು, ಪ್ಲಸ್ ನೀವು ಪ್ರಾಡಕ್ಟ್ನ ಟಚ್ ಮಾಡಿ ಫೀಲ್ ಮಾಡ್ಬೋದು. ನೋಡಿ ಒಂದು ಡ್ರಾಪು ಎಣ್ಣೆ ಹಾಕಿಲ್ಲ, ಆ ಲೋಡ ಎಲ್ಲ ಕಚ್ಕೊಂಡಿದೆ, ಎಷ್ಟು ಗ್ರೀನಿಶ್ ಆಗಿದೆ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇದು 30 years ವಾರಂಟಿ ಇದೆ. ನೀವೆಲ್ಲರೂ ಬೇಕಾದ್ರೆ ಇದ್ರಲ್ಲಿ ಜಾಯಿನ್ ಆಗಿ ಕೆಲಸ ಮಾಡ್ಬೋದು, ಹೆಲ್ತ್ ತಗೋಬಹುದು, ಮತ್ತೆ ಅರ್ನು ಮಾಡ್ಬೋದು. 3 ಫ್ಯೂಚರ್ಸ್ ಸರ್ ಇದು. ಇದು ಹಕ್ಕಿತಮ್ ಕ್ಯಾಪ್ಸಲ್ ಬೇಸ್, ಮತ್ತೆ ಇದು ಸೆನ್ಸೋತಮ್, ಇದು ವಿಜಿಯೋಥರ್ಮ್. ಇದು 3-4 ಟೆಕ್ನಾಲಜಿ ಕುಕ್ವೇರ್ ನ ರೆಡಿ ಮಾಡಿದ್ದಾರೆ. ನಾನ್ ಪೋರಸ್ ಮೆಟಲ್, ನಾನ್ ಪೋರಸ್, ನಾನ್ ರೆಸ್ಟ್, ನಾನ್ ರಿಯಾಕ್ಟಿವ್ ಮೆಟಲ್. ನೀವು ಸಾಂಬಾರ್ ಮಾಡಿದ ಪಾತ್ರೆಯಲ್ಲಿ ಹಾಲು ಕಾಯಿಸಬಹುದು, ಯಾಕಂದ್ರೆ ಇದ್ರಲ್ಲಿ ಉಪ್ಪು ಖಾರ ಹುಳಿ ಏನು ಹಿಡಿದಿಟ್ಕೊಳ್ಳಲ್ಲ. ವಾಶ್ ಮಾಡಿದ ತಕ್ಷಣ ವಾಶ್ ಔಟ್ ಆಗ್ಬಿಡುತ್ತೆ. ನಾರ್ಮಲಿ ಅಲ್ಯೂಮಿನಿಯಂ ಪಾತ್ರೆ ಹಿಡಿದಿಟ್ಕೊಳ್ಳುತ್ತೆ. ಹೌದು, ಇಲ್ಲಾಂದ್ರೆ ನಾವು ಯಾವ ರೀತಿ ಹಾಕಿರ್ತೀವೋ ಆಯಿಲ್ ಅದೇ ರೀತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಬೇಕಾದ್ರೆ ತಿಕ್ ಆಗಿಲ್ಲ, ಕಲರ್ ಕೂಡ ಬಿಟ್ಟಿಲ್ಲ. ನಾವು ಹಾಕಿದಾಗ ಎಣ್ಣೆ ಯಾವ ತರ ಇದೆಯೋ ಈಗಲೂ ಅದೇ ತರ ಇದೆ. ಇಂಥ ಅವಕಾಶ ಸಿಗುತ್ತಾ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ಆಗಿದ್ದೀನಿ. ತುಂಬಾನೇ ಅರ್ನ್ ಮಾಡಿದ್ದೀನಿ, ಮತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ನೋಡಿದ್ದೀನಿ. ಅರ್ನಿಂಗ್ಸು ಅಷ್ಟೇ ಚೆನ್ನಾಗಿ ಬರ್ತೈತೆ. ಗ್ಯಾಸ್ ಕಡಿಮೆ ತಗೊಳುತ್ತೆ. ಯಾವಾಗ ಗ್ಯಾಸ್ ಕಡಿಮೆ ತಗೊಳುತ್ತೆ, ಒಳಗಡೆ ಸ್ಟೀಮ್ ಅಲ್ಲಿ ಕುಕ್ ಆಗುತ್ತೆ. ಈಗ ಸಪೋಸ್ ಇದನ್ನ ನಮ್ಮ ಮನೆಗೆ ನಾವು ತರಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಸರ್? ಇದು ಥ್ರೂ ಅವ್ರ ಮನೆಗೆ ಹೋಗಿ ಡೆಮೋ ಕೊಡ್ತೀರಿ ಸರ್. ನೀವೇ ಹೋಗ್ತೀರಿ? ಹೌದು, ವಿತೌಟ್ ವಾಟರ್ ತರಕಾರಿ. ಹೌದು ಸರ್, ಎಲ್ಲೇ ಯಾವುದೇ ಪ್ಲೇಸ್ ಅಲ್ಲಿ ಕಸ್ಟಮರ್ ಇಂಟ್ರೆಸ್ಟ್ ತೋರಿಸಿದ್ರೆ ಈ ಕುಕ್ವೇರ್ ಬಗ್ಗೆ ಹೋಗಿ ನಾವು ಕುಕಿಂಗ್ ಅಂದ್ರೆ ವಾಟರ್ಲೆಸ್ ಫ್ಯಾಟ್ಲೆಸ್ ಕುಕ್ ಮಾಡಿ ಟೇಸ್ಟ್ ಕೊಟ್ಟು, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೊಟ್ಟಾಗ ಏನಾಗುತ್ತೆ, ಅವರು ಟಚ್ ಮಾಡ್ತಾರೆ, ಫೀಲ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಪ್ರತಿಯೊಂದು ಅವಾಗ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನನ್ನ ಪಕ್ಕದಲ್ಲಿ ನಿಮ್ಗೊಂದಿಷ್ಟು ಪಾತ್ರೆಗಳು ಕಾಣಿಸ್ತಿದೆಯಲ್ವಾ, ಇದೆಲ್ಲವೂ ಕುಕ್ವೇರ್ಗಳು. ನಿಮಗೆ ಕಳೆದ ಬಾರಿ ನಾನೊಂದು ವಿಡಿಯೋನ ಮಾಡಿದ್ದೆ. ಪಾತ್ರೆಯಲ್ಲೂ ಆರೋಗ್ಯ ಇದೆ. ನಿಮಗೆ ಪಾತ್ರೆಯಲ್ಲಿ ಆರೋಗ್ಯ ಸಿಗಬೇಕು ಅಂತ ಹೇಳಿದ್ರೆ ನೀವು AMC ಕುಕ್ವೇರನ್ನು ಬಳಸಬೇಕು ಅಂತ ಇದ್ರ ಬಗ್ಗೆ 2 ವಿಡಿಯೋನ ಮಾಡಿದ್ದೆ. ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ ದೇವನಹಳ್ಳಿಯಲ್ಲಿ ಸಿಟಿಯ ಮಧ್ಯದಲ್ಲೇ ಇರುವಂತಹ AMC ಕುಕ್ವೇರ್ ಸಂಸ್ಥೆಯ ಒಳಗಡೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ಸುಮಿತ್ರಾ ಅವರು ಇದ್ದಾರೆ. ನಿಮಗೆ ಕಳೆದ ಬಾರಿ ನಾನು ಒಂದು ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅವರೇ ಇಲ್ಲಿದ್ದಾರೆ. ಇವತ್ತು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಒಂದಿಷ್ಟು ಬಿಸ್ನೆಸ್ ಅಪಾರ್ಚುನಿಟಿಗಳಿದೆ. ಮೇಡಮ್ ಇಲ್ಲೇ ಇದ್ದಾರೆ. ಅದೇನು ಬಿಸ್ನೆಸ್ ಅಪಾರ್ಚುನಿಟಿ ಮತ್ತೆ ಈ ಕುಕ್ವೇರ್ ಯಾವೆಲ್ಲ ಬಗೆಯಲ್ಲಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಾಹಿತಿ ಕೊಡಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದು. ಮೇಡಮ್ ಕಾರ್ಯಕ್ರಮ ಸ್ವಾಗತ. ಹೇಗಿದ್ರಿ ಮೇಡಮ್? ಚೆನ್ನಾಗಿದ್ದೀರಿ ಸರ್. ಕಳೆದ ಬಾರಿ ನಾವು ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ಆಮೇಲೆ ನನಗನ್ಸಿದ್ದು ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆ ಅಂತ ಅನ್ಸುತ್ತೆ. ಇದು ಬ್ಲಾಸ್ಟ್ ಆಗಲ್ಲ, ಇದಕ್ಕೆ ನೀರು ಬೇಡ, ಎಣ್ಣೆನೂ ಹಾಕೋದ್ ಬೇಡ, ಇದು ಯಾವುದೇ ತಳವನ್ನು ಕೂಡ ಹಿಡಿಯೋದಿಲ್ಲ. ಆಮೇಲೆ ಈ ಕೊಚ್ಚಿಗೆ ಅನ್ನ, ಈಗ ನಾವೆಲ್ಲ ಕರಾವಳಿಯವರು, ನಾವು ಬಾಯ್ಲ್ಡ್ ರೈಸ್ ಅನ್ನ ಜಾಸ್ತಿ ತಿನ್ನೋದು. ಎಷ್ಟು ಬೇಗ ಅಡುಗೆ ಆಗುತ್ತೆ, ಮತ್ತೆ ಅಷ್ಟು ಅಡುಗೆಗಳು ಶುದ್ಧವಾಗಿ ರುಚಿಯಾಗಿ ಸಿಗುತ್ತೆ ನಮ್ಗೆ. ಯಾವುದೇ ಬಟ್ಟೆಗಳು ಬೇಡ, ಇದನ್ನ ಹೀಗೆ ಎತ್ಕೊಂಡು ಅಡುಗೆ ಮಾಡಬಹುದು, ಒಂದ್ರ ಮೇಲೆ ಒಂದನ್ನ ಇಟ್ಕೋಬಹುದು, ಸ್ಥಳದಲ್ಲೇ ನಾವು ಸರ್ವ್ ಮಾಡೋದಕ್ಕೂ ಕೂಡ ಆಪ್ಷನ್ಗಳಿದೆ. ಇಷ್ಟೆಲ್ಲ ಇರುವಂತಹ ಒಂದು AMC ಕುಕ್ವೇರ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಅದು ಪ್ರತಿ ಸಲನೂ ಇನ್ಕಂಪ್ಲೀಟ್ ಆಯ್ತು, ಇನ್ನೂ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಈಗ ನಿಮ್ಮ ಹತ್ರನೇ ನೇರವಾಗಿ ಕೇಳೋದು, ಮೇಡಮ್ ಇದ್ರ ಈ ಒಟ್ಟಾರೆ AMC ಕುಕ್ವೇರ್ ಅನ್ನ ನಾವು ಯಾಕೆ ಬಳಸಬೇಕು, ಇದರಲ್ಲಿ ಎಷ್ಟೊಂದು ಆರೋಗ್ಯ ಇದೆ ಅಂತ ನೀವು ಹೇಳ್ಬೋದಾ? ಖಂಡಿತ ಸರ್. ಅವತ್ತು ಲಾಸ್ಟ್ ಟೈಮ್ ನೀವು ನಮ್ಮನೆಗೆ ಬಂದಿದ್ರಿ, ಅಲ್ಲಿ ಮೆಥಡ್ ಎಲ್ಲ ಕುಕಿಂಗ್ ಮೆಥಡ್, ಟೆಕ್ನಾಲಜಿ ಬಗ್ಗೆ, ಫ್ಯೂಚರ್ ಬಗ್ಗೆ ಎಲ್ಲ ಹೇಳಿದ್ರಿ. ನೀವ್ ಹೇಳ್ದಂಗೆ ಎಷ್ಟು ಸರಿ ಇದ್ರ ಬಗ್ಗೆ ತಿಳ್ಕೊಂಡ್ರು ಕಡಿಮೆನೆ. ಯಾಕಂದ್ರೆ ನಾನು 2007ರಿಂದ ಅಂದ್ರೆ 2007 ಇಂದ ಇದ್ರಲ್ಲಿ ವರ್ಕ್ ಮಾಡ್ತಾ ಇರೋದು. ಸುಮಾರು ಸಾವಿರಾರು ಕಸ್ಟಮರ್ ನಾನು ಇದನ್ನ ಕೊಟ್ಟಿದ್ದೀನಿ. ಒಂದು ಹೆಲ್ತ್ ಬೆನಿಫಿಟ್ಸ್ ಇದು ತಗೊಂಡಿದ್ದಾರೆ ಇದರಲ್ಲಿ. ಹೌದು ಸರ್, ಇದ್ರ ಫಿಲಾಸಫಿ ಬಂದು ಈಟ್ ಬೆಟರ್ ಲಿವ್ ಬೆಟರ್, ಅಂದ್ರೆ ಆರೋಗ್ಯವಾದ ಊಟ ಮಾಡಿ ಆರೋಗ್ಯವಾದ ಜೀವನ ಮಾಡಿ ಅಂತ ಇದ್ರದ್ದು ಫಿಲಾಸಫಿ. ಇದು ಒಂದು ಜರ್ಮನ್ ಅಂದ್ರೆ AMC ಮೀನ್ಸ್ ಆಲ್ಫಾ ಮೆಟಲ್ ಕ್ರಾಫ್ಟ್ ಕಾರ್ಪೊರೇಟ್ ಅಂತ. ಇದು ಸ್ವಿಸ್ ಜರ್ಮನ್ ಟೆಕ್ನಾಲಜಿ ಕುಕ್ವೇರ್. ಇದು 30 years ವಾರಂಟಿ ಇದೆ. ಅಂದ್ರೆ ಇದು ಇವಾಗ 30 years ವಾರಂಟಿ ಅಂದ್ರೆ ನಿಮ್ಗೆ ಬಿಲ್ಲಲ್ಲೇ ಕೊಡ್ತಾರ ಅವರು. ಈಗ 30 years ನಾವು 2 years ವಾರಂಟಿ TV ಫ್ರಿಡ್ಜ್ ತಗೊಂತೀರಿ, 10 years ಬಳಸ್ತೀರಿ. ಇದು 30
30 years ಅಂದಾಗ ಇದು 100 years ಯೂಸ್ ಮಾಡ್ಬೋದು. ಅಂದ್ರೆ ನಾವ್ ಪ್ರತಿಯೊಂದ್ಸರಿ ಡೆಮಾನ್ಸ್ಟ್ರೇಷನ್ ಹೋದಾಗ ಹೇಳ್ತೀರಿ ನಿಮ್ ನಂತರ ನಿಮ್ ಮಕ್ಳು ನಂತರ ಅವ್ರ ಮಕ್ಳವ್ರಿಗೂ ಅಂತ ಹೇಳ್ತೀವಿ. 3 ಜನರೇಷನ್ ಅಂತ ಈ ರೇಷ್ಮೆ ಸೀರೆಗಳಿಗೆ ಹೇಳ್ತೀವಿ. ಆಮೇಲೆ ನಾನು ಕೂಡ ನೋಡಿದೀನಿ ನಿಮ್ ಮನೆಯಲ್ಲಿ ನೀವು ಒಂದು 10 ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡಿರುವಂತ ಪಾತ್ರೆಗಳನ್ನು ಕೂಡ ಕಳೆದ ಎಪಿಸೋಡ್ ಅಲ್ಲಿ ನೀವು ನನಗೆ ತೋರಿಸಿದ್ರಿ. 19 years ನೋಡಿ 19 years ಇಂದ ಇವರು ಇದನ್ನೇ ಬಳಸ್ತಾ ಇರುವಂತದ್ದು. ಆ ಪಾತ್ರೆಗಳನ್ನ ನೋಡಿದ್ರೆ ಒಂದು ಸ್ವಲ್ಪನೂ ಹಾಳಾದಂಗಿಲ್ಲ ಅಥವಾ ಅದಕ್ಕೆ ಏಜ್ ಆಗಿರೋ ತರಾನೇ ಇಲ್ಲ. ಇದು ಯಾಕಂದ್ರೆ ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಇದು ನಾವು ಎಷ್ಟು ಬಳಸಿದ್ರು ಇದು ಆ ತರ ಒಂದು ಹಳೆ ತರ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಕೋಟಿಂಗ್ ಇಲ್ಲ. ಇದು 3 ಫ್ಯೂಚರ್ಸ್ ಸರ್. ಇದು ಹಕ್ಕಿತಮ್ ಕ್ಯಾಪ್ಸಲ್ ಬೇಸ್, ಮತ್ತೆ ಇದು ಸೆನ್ಸೋತಮ್, ಇದು ವಿಜಿಯೋತರಮ್. ಇದು 3-4 ಟೆಕ್ನಾಲಜಿ ಕುಕ್ವೇರ್ ನ ರೆಡಿ ಮಾಡಿದ್ದಾರೆ. ಈ ಬೇಸ್ ಅಂತಂದ್ರೆ ನಮ್ಗೆ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಈವನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಹೀಟ್ ಆಗುತ್ತೆ ಅಂತಾನೆ ಗ್ಯಾಸ್ ತಗೊಳ್ಳೋದು. ಆಮೇಲೆ ಒಳಗಡೆ ಏನ್ ಕುಕ್ ಆಗ್ತಾ ಇದೆ ಅನ್ನೋದನ್ನ ಸೆನ್ಸ್ ಮಾಡ್ತಾ ಇರುತ್ತೆ. ಒಳಗೆ ಇನ್ಸೈಡ್ ಟೆಂಪರೇಚರ್ ನ ಸೆನ್ಸ್ ಮಾಡುತ್ತೆ. ಮೇಲೆ ಮತ್ತೆ ವಿಜಿಯೋತರಮ್ ಅಂತ ಹೇಳ್ತೀರಿ, ಇದನ್ನು ನಮ್ಗೆ ಕುಕಿಂಗ್ ಮೆಥಡ್ ತೋರಿಸ್ತಾ ಇರುತ್ತೆ, ಹೇಗೆ ಕುಕ್ ಆಗುತ್ತೆ ಅನ್ನೋದನ್ನ. ಅಂದ್ರೆ ನಾವು ಯಾವಾಗ್ಲೂ ಬೇರೆ ಕುಕ್ವೇರ್ ಅಲ್ಲಿ ನಾವು ಅಡುಗೆ ಮಾಡಿದಾಗ ನಾವು ಓಪನ್ ಮಾಡಿ ನೋಡ್ತೀವಿ ಎಷ್ಟು ಕುಕ್ ಆಗಿದೆ, ಯಾವ ತರ ಬೆಂದಿದೆ ಅಂತ. ಇದೇನಿಲ್ಲ, ಇದು ಇಂಡಿಕೇಟರ್ ನೋಡಿನೇ ನಾವು ಎಷ್ಟು ಕುಕಿಂಗ್ ಮೆಥಡ್ ನಾವು ಇದ್ರಲ್ಲೇ ನಾವು ಅಬ್ಸರ್ವ್ ಮಾಡ್ಬೋದು. ಆ ತರ ಒಂದು 3-4 ಟೆಕ್ನಾಲಜಿಯಿಂದ ಕುಕ್ವೇರ್ ನ ರೆಡಿ ಮಾಡಿದ್ದಾರೆ. ಇದು ನಮ್ಗೆ ಮೈನು ವಾಟರ್ಲೆಸ್ ಫ್ಯಾಟ್ಲೆಸ್ ಕುಕಿಂಗ್. ವಿತೌಟ್ ವಾಟರ್ ವೆಜಿಟೇಬಲ್ಸ್ ಕುಕ್ ಮಾಡ್ಬೋದು, ವಿತೌಟ್ ಆಯಿಲ್ ಎಲ್ಲಾ ಫುಡ್ ಪ್ರಿಪೇರ್ ಮಾಡ್ಬೋದು ಸರ್. ಮೈನ್ ಕೊಲೆಸ್ಟ್ರಾಲ್ ಸೇರಲ್ಲ ಬಾಡಿಗೆ. ಯಾವಾಗ ಕೊಲೆಸ್ಟ್ರಾಲ್ ಸೇರಲ್ಲ ಅಂದ್ರೆ ಎಣ್ಣೆ 4 ಸ್ಪೂನ್ ಹಾಕೋ ಕಡೆ 1 ಸ್ಪೂನ್ ಹಾಕಿದ್ರೆ ಸಾಕು. ಯಾವಾಗ 1 ಸ್ಪೂನ್ ಎಣ್ಣೆ ಅಷ್ಟು ಕಡಿಮೆ ಎಣ್ಣೆ ತಿಂತಾ ಬರ್ತಿರೋ ಮೈನ್ ನಮ್ಗೆ ಫ್ಯಾಟ್ ಸೇರೋದಿಲ್ಲ ಬಾಡಿಗೆ. ನಮ್ಗೆ ಯಾವಾಗ ಫ್ಯಾಟ್ ಸೇರಲ್ವೋ ನಮ್ಗೆ ಕೊಲೆಸ್ಟ್ರಾಲ್ ಎಲ್ಲ ಇದಾಗೋದಿಲ್ಲ, ನಾವು ಹೆಲ್ತಿ ಆಗಿರ್ತೀವಿ. ಮತ್ತೆ ಒಂದು ವೆರಿ ಟೇಸ್ಟಿ ಫುಡ್ ಅಂಡ್ ನ್ಯೂಟ್ರಿಷನ್ ಫುಡ್ ನಮ್ಮ ಬಾಡಿಗೆ ಹೋಗ್ತಾ ಇರುತ್ತೆ. ಇದು ಕುಕಿಂಗ್ ಮೆಥಡ್ ಈಸಿ. ಇದು ಎಸ್ಕ್ಯೂ ಲಿಡ್ ಅಂತ ಹೇಳಿ, ಇದು ಮಿಲ್ಕ್ ಪ್ಯಾನ್ ನಮ್ದು. ಅಂದ್ರೆ ನೀವು ಹಾಲು, ಕಾಫಿ, ರಸಮು, ಪಾಯಸ ಎಲ್ಲ ಮಾಡ್ಬೋದು ನಮ್ಗೆ. ಮತ್ತೆ ಹ್ಯಾಂಡಲ್ ನೀವು ಹೇಳ್ದಂಗೆ ಹ್ಯಾಂಡಲ್ ಬಿಸಿ ಬರಲ್ಲ. ಇದು ಸೆರೋಮಿಕ್, ಇದು ಥರ್ಮೋ ಬ್ಲಾಕ್ ಅಂತ ಹೇಳ್ತೀರಿ. ಇದು ಹೀಟ್ ಆಗಲ್ಲ, ಹಾಗೆ ಕುಕಿಂಗ್ ಅಲ್ಲಿ ಇದ್ ಮಾಡ್ಬೋದು. ನೀವ್ ಹೇಳ್ದಂಗೆ ಒಂದ್ರ ಮೇಲೆ ಒಂದು ಕಿಚನ್ ಅಲ್ಲಿ ತುಂಬಾ ಪ್ಲೇಸಸ್ ಎಲ್ಲ ಬೇಕಾಗಲ್ಲ. ಒಂದ್ರ ಮೇಲೆ ಒಂದು ಎಷ್ಟು ಪಾತ್ರೆ ಬೇಕಾದ್ರೂ ನಾವು ಜೋಡಿಸ್ಕೋಬಹುದು, ಪಿರಮಿಡ್ ತರ ನಾವು ಜೋಡಿಸ್ಕೋಬಹುದು. ನಮ್ಮ ಮನೇಲಿ ಹೇಳ್ಬೇಕು ಅಂದ್ರೆ ಒಂದು 10 ರಿಂದ 15 ಪಾತ್ರೆ ಜೋಡಿಸಿಟ್ಟಿರ್ತೀರಿ. ಅಂದ್ರೆ ನೀಟಾಗಿ ಕಿಚನ್ ಅಲ್ಲಿ ತುಂಬಾ ಪ್ಲೇಸ್ ಬೇಕಾಗಲ್ಲ, ಮತ್ತೆ ತುಂಬಾ ಇದು ಬೇಕಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಕುಕಿಂಗು. ಇದು ಸರ್ವಿಂಗು ಇದೇ ತರ ನೀವು ಡೈನಿಂಗ್ ಟೇಬಲ್ ಮೇಲೆ ಇದನ್ನೇ ಸರ್ವ್ ಮಾಡೋದಕ್ಕೆ ಬಳಸ್ತೀವಿ. ಸೊ ನಮ್ದು ದೇವನಹಳ್ಳಿ ಬ್ರಾಂಚ್ ಲೊಕೇಟ್ ಆಗಿದೆ. ಸೊ ಇಲ್ಲಿ ನಮ್ದು ಡಿಸ್ಪ್ಲೇ ಫುಲ್ ಇರುತ್ತೆ. ನಮ್ಮಲ್ಲಿ ಏನಂತಂದ್ರೆ 16 ಪಾರ್ಟ್. ಸೊ 16 ಅಲ್ಲಿ 3 ಪಾರ್ಟ್ಸ್ ಬರುತ್ತೆ, ಪ್ಲಸ್ ಒಂದು ಸಾಟ್ ಯೂಸ್ ಅಂತ ಬರುತ್ತೆ. ಟೋಟಲ್ 4 ಪಾರ್ಟ್ಸ್ ಬರುತ್ತೆ. 20 ಬಂದರೆ 3 ಪಾರ್ಟ್ಸು, ಒಂದು ಸಿಕ್ವಿಕ್ ಲಿಡ್ ಬರುತ್ತೆ. ಸೊ ಅದಾದಮೇಲೆ 24 ಅಲ್ಲಿ ನಮಗೆ 8 ಪಾರ್ಟ್ಸ್ ಬರುತ್ತೆ. ಸೊ 8 ಪಾರ್ಟ್ಸಲ್ಲಿಗೆ ಒಂದೇ ಲಿಡ್ ಆಗೋ ಥರ 8 ಪಾರ್ಟ್ಸ್ ಬರುತ್ತೆ. ಮತ್ತು 28 ಅಲ್ಲಿ ಒಂದು ಪಾರ್ಟ್ ಬರುತ್ತೆ. 32 ಒಂದು ಬಿರಿಯಾನಿ ಪಾರ್ಟ್ ಸಹ ಸಿಗುತ್ತೆ. ಇದಿಷ್ಟು ಆಕ್ಸೆಸರೀಸು ಸಿಗುತ್ತೆ. ಫುಲ್ ಕಿಚನ್ ಸೆಟ್ ಅಂತಂದರೆ ನಮಗೆ ಫುಲ್ಲು ಡಿಸ್ಪ್ಲೇ ಇರುತ್ತೆ. ಸೊ ನಮ್ಮ ಆಫೀಸ್ ಬಂದಾಗ ಇಲ್ಲಿ ನಮ್ಮ ದೇವನಹಳ್ಳಿ ಲೊಕೇಟ್ ಆಗಿದೆ ನಮ್ಮ ಬ್ರಾಂಚು. ಸೊ ಇಲ್ಲಿ ಬಂದಾಗ ಎಲ್ಲ ಸಹ ಡಿಸ್ಪ್ಲೇನೂ ನೋಡ್ಬೋದು ನೀವು, ಪ್ರತಿಯೊಂದು ಐಟಮ್ಸನ್ನು. ಅಥವಾ ಅದಾದಮೇಲೆ ನಾವಿವಾಗ ಎಲ್ಲರೂ ಮಾಡ್ಯುಲರ್ ಕಿಚನ್ಸು ಆ ಥರ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿದ್ದಾಗ ಸೊ ಕಿಚನ್ ಚೇಂಜ್ ಮಾಡಬೇಕು ಅಂತಾರೆ, ಕಿಚನ್ನಲ್ಲಿ ಐಟಮ್ಸ್ ಚೇಂಜ್ ಮಾಡಬೇಕು ಅಂತಂದಾಗ ಸೊ ನಮ್ಮದೊಂದು ಬೆಸ್ಟ್ ಐಟಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ಒಂದು ನಾವು ಡೈರೆಕ್ಟ್ ಟಚ್ ಮಾಡಿದಾಗ ಫೀಲ್ ಮಾಡಿದಾಗ ಇದ್ರದ್ದು ಒಂದು ಅಡ್ವಾಂಟೇಜ್ ಗೊತ್ತಾಗುತ್ತೆ. ಪ್ಲಸ್ ಆಫೀಸ್ಗೂ ಬಂದಾಗ ದೇವನಹಳ್ಳಿ ಬ್ರಾಂಚ್ ಇರೋದು ನಮ್ಮದು. ಬಂದಾಗ ನೀವು ಆಫೀಸಲ್ಲಿ ಕುಕ್ಕಿಂಗು ಬೇಕಾದ್ರೆ ನೀವೇ ಮಾಡ್ಬೋದು, ಪ್ಲಸ್ ನೀವು ಪ್ರಾಡಕ್ಟ್ನ ಟಚ್ ಮಾಡಿ ಫೀಲ್ ಮಾಡ್ಬೋದು. ಮತ್ತು ಇದು ಬ್ರ್ಯಾಂಡ್ ಐಟಮ್ಸ್ ಅಂದರೆ ಕಂಪ್ನಿ ಬಂದು 61 ಇಯರ್ಸ್ ಆಗಿದೆ. 61 ಇಯರ್ಸಿಂದ ಕಸ್ಟಮರ್ ಬೇಸ್ ಮೇಲೆ ನಿಂತಿರೋಂಥ ಒಂದು ಪ್ರಾಡಕ್ಟ್ ಇದು. ಕಸ್ಟಮರ್ಸೇ ಯೂಸ್ ಮಾಡಿ ರೆಫರೆನ್ಸ್ ಮಾಡಿ ಸೇಲ್ ಆಗ್ತಾರಂಥ ಪ್ರಾಡಕ್ಟ್ ಇದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಫುಲ್ ತೊಗೋಬೇಕು ಅಂತೇನಿಲ್ಲ, ಅವ್ರಿಗೆ ಬೇಕಾಗಿರೋಂಥದ್ದು 3 ಪಾರ್ಟ್ ತೊಗೊತೀರಿ, 1 ಲಿಡ್ಡು. ಸೊ ಸ್ಮಾಲ್ ಫ್ಯಾಮಿಲಿ ಇರುತ್ತೆ, ಸೊ ಇಲ್ಲೇನೋ ಜಾಸ್ತಿ ಜನ ಇರ್ತಾರೆ, ಅದರಲ್ಲಿ 4 ಪಾರ್ಟ್ಸು 1 ಲಿಡ್ಡು ಆ ಥರ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಸೆಲೆಕ್ಟೆಡ್ ಪೀಸನ್ನು ತೊಗೊಬೋದು. ಆಫರ್ಸು ನಡೀತಾ ಇರುತ್ತೆ. ಮತ್ತು ಪ್ರತಿಯೊಂದು ನಂಬರ್ಸ್ ನಿಮ್ಮ ಕೆಳಗಡೆ ಬರ್ತಾ ಇರುತ್ತೆ. ಪ್ರತಿಯೊಂದು ಕಡೆನೂ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ನಾವು ಫ್ರೀ ಡೆಮೋನ್ಸ್ಟ್ರೇಷನು ನಿಮ್ಮ ಮನೆಗೆ ಬಂದು ಡೆಮೋ ಕೊಡ್ತೀರಿ. ನಮ್ಮ ಲೀಡರ್ಸು ನಿಮ್ಮ ಮನೆಗೆ ಬಂದು ಡೆಮೋ ಕೊಡ್ತಾರೆ. ಸೊ ಡೆಮೋ ನೋಡಿ ಇಷ್ಟ ಆದರೆ ಬೈ ಮಾಡ್ಕೊಬೋದು. ಬಿಸ್ನೆಸ್ ಆಪರ್ಚುನಿಟಿ ಇದೆ, ಅವಾಗೂ ಸಹ ನೀವು ಜಾಯ್ನ್ ಆಗಿ ಬಿಸ್ನೆಸ್ ಸಹ ಮಾಡ್ಕೊಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೂ ನಂಬರ್ ಕಾಲ್ ಮಾಡಿ ನಾವು ಡೀಟೇಲ್ಸ್ ಕೊಡ್ತೀವಿ. ಈಗ ನಮ್ಮ ವಿಡಿಯೋನ ನೋಡ್ತಿರೋರು ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಇದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಈಗ ನಮ್ಮ ವಿಡಿಯೋನ ನೋಡ್ತಿರೋರಿಗೆ ಅದು ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಈಗ ಮನೆಯಲ್ಲಿರುವಂತ ಹೆಂಗಳೆಯರು ಫ್ರೀ ಆಗಿದ್ರೆ ಅವರು ಕೂಡ ಬಿಸ್ನೆಸ್ ಅನ್ನ ಮಾಡ್ಕೋಬಹುದಲ್ಲ, ಇದಕ್ಕೆ ಸೇರ್ಬಹುದಲ್ವಾ? ಖಂಡಿತ ಸರ್. ಇದೇನಂದ್ರೆ ಏಜ್ ಕೇಳಲ್ಲ, ಎಜುಕೇಶನ್ ಕೇಳಲ್ಲ, ಎಕ್ಸ್ಪೀರಿಯನ್ಸ್ ಕೇಳಲ್ಲ.
ಯಾರು ಬೇಕಾದ್ರೂ ಆಪರ್ಚುನಿಟಿ ತಗೊಳ್ಬಹುದು. ಯಾಕಂದ್ರೆ ನಾನು ಇವಾಗ ಜಾಯ್ನ್ ಹೌದು ಸರ್, ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಜಾಯ್ನ್ ಆಗಿದ್ದು. ಮತ್ತೆ ಯಾವ ತರ ಒಳ್ಳೆ ಅರ್ನಿಂಗ್ಸ್ ತಗೊಳ್ಬಹುದು ನೋಡಿ, ಅವಾರ್ಡ್ಸ್ ಎಲ್ಲ ಆ ತರ ಒಂದು ಅವಾರ್ಡ್ಸ್ ಪ್ರತಿ ವರ್ಷ ರೆಕಗ್ನಿಷನ್ ಇರುತ್ತೆ, ನಮ್ದೊಂದು ಟ್ರಿಪ್ ಇರುತ್ತೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದವರು ಆ ವರ್ಷ ಯಾರು ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಒಂದು ಅವಾರ್ಡ್ನು ಕೊಟ್ಟು ರೆಕಗ್ನೇಷನ್ ಇರುತ್ತೆ. ಒಟ್ನಾಗಿ ಒಂದು ಹೌಸ್ ವೈಫ್ ಎಕ್ಸ್ಟ್ರಾರ್ಡಿನರಿ ಆಗಿ ಇದ್ರಲ್ಲಿ ಗುರ್ತಿಸ್ಕೋಬಹುದು. ಇದ್ರಲ್ಲಿ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಆಗ್ತಾರೆ. ಯಾಕಂದ್ರೆ ನಮ್ಗೊಂದು ಸ್ಯಾಟಿಸ್ಫೈ ಇದೆ ಸರ್, ಯಾಕಂದ್ರೆ ಜನಕ್ಕೆ ಹೆಲ್ತ್ ಕೊಡ್ತೀರಿ, ಒಂದು ನ್ಯೂಟ್ರಿಷನ್ ಫುಡ್ ಕೊಡ್ತಿದ್ರಿ ಕುಕ್ ಮಾಡಿ, ಮತ್ತೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ನಾವು ನಮ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದೀರಿ, ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಿದೀರಿ, ಮತ್ತೆ ಫ್ಯೂಚರ್ ಅಲ್ಲಿ ಇದ್ರಲ್ಲಿ ಚೆನ್ನಾಗಿ ಬೆಳಿಬಹುದು. ಕೆರಿಯರ್ ಪ್ಲಾನ್ ಚೆನ್ನಾಗಿದೆ, ಬೆಳಿಬಹುದು ಸರ್. ನಮ್ದು ಈಟ್ ಬೆಟರ್ ಲೀವ್ ಬೆಟರ್ ಅನ್ನೋ ತರ ಅರ್ನ್ ಬೆಟರ್ ಕೂಡ ಇರುತ್ತೆ. ಸೊ ನೀವು ಕೂಡ ಅರ್ನ್ ಮಾಡ್ಬೋದು. ಇದಕ್ಕೆ ಏಜು ಜೆಂಡರು ಯಾವುದು ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಮತ್ತು ಫ್ರೀ ಎಂಟ್ರಿ ಇದೆ. ಸೊ ಜಾಯಿನ್ ಆಗಿ ಎಲ್ಲರೂ ಮಾಡೋಕ್ಕೆ ಒಂದು ಅವಕಾಶ ಇದೆ. ಮತ್ತು ನಾವು ಮನೇಲಿ ಯಜಮಾನ್ರ ಬಗ್ಗೆ ಒಬ್ಬರೇ ದುಡಿಯೋ ಬದಲು ನಮ್ಮ ಜೊತೆ ನಾವು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡೋದ್ರಿಂದ ಅರ್ನಿಂಗ್ ಮಾಡಿಕೊಂಡು ನಮ್ಮ ಮಕ್ಳಿಗೂ ಕೂಡ ನಾವು ಒಂದು ಆಪರ್ಚುನಿಟಿ ಕೊಡ್ಬೋದು. ಮತ್ತು ಇದು ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಲಿ ಕೂಡ ಮಾಡೋಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಫ್ರೆಂಡ್ಸು ರಿಲೇಷನ್ ಇದ್ದಾರೆ, ಅವ್ರನ್ನೇ ನೀವು ಒಂದು ಒಳ್ಳೆ ಹೆಲ್ತ್ ಕೊಟ್ಟರೆ ಅಲ್ಲಿ ಹೆಲ್ತ್ ಕೊಟ್ಟಂಗೂ ಆಯಿತು, ಮತ್ತು ನಿಮ್ಮ ಅರ್ನಿಂಗೂ ಆಗುತ್ತೆ. ಸೊ ಇಂಥ ಅವಕಾಶ ಆಲ್ ಓವರ್ ಕರ್ನಾಟಕದಲ್ಲಿದೆ. ನೀವೆಲ್ಲರೂ ಬೇಕಾದರೆ ಇದ್ರಲ್ಲಿ ಜಾಯ್ನ್ ಆಗಿ ಕೆಲಸ ಮಾಡ್ಬೋದು, ಹೆಲ್ತು ತೊಗೋಬೋದು, ಮತ್ತು ಅರ್ನು ಮಾಡ್ಬೋದು. ಜೊತೆಗೆ ಬೇರೊಬ್ರಿಗೆ ಆಪರ್ಚುನಿಟಿ ಕೊಡೋದ್ರಿಂದ ಅವರು ಕೂಡ ಹೆಲ್ತಿಯಾಗಿ ಆ ಕ್ರೆಡಿಟ್ ಎಲ್ಲ ನಿಮಗೆ ಬರುತ್ತೆ. ಮತ್ತು ಬರೀ ಇಲ್ಲಿ ದುಡ್ಡು ಅರ್ನ್ ಮಾಡೋದು ಒಂದೇ ಇಲ್ಲ, ಆ ಟ್ರಿಪ್ಸ್ ಎಲ್ಲ ಇರುತ್ತೆ, ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ, ಮತ್ತು ಇನ್ನು ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ. ಅದಕ್ಕೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಂದರೆ ನಾವು ಏನು ಮಾಡಿದ್ವು ಆ ಸಕ್ಸಸ್ನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಥರ ಒಂದು ಎಂಜಾಯ್ಮೆಂಟು ನಮಗೆಲ್ಲೂ ಸಿಗಲ್ಲ. ಯಾಕೆಂದರೆ ನಾವು ಈ ಏಜಲ್ಲಿ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ನಮಗೂ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಇದ್ದೀವಲ್ಲ, ಆ ಫ್ರೀ ಟೈಮ್ನ ನಾವು ಯೂಸ್ ಮಾಡಿಕೊಂಡ್ರೆ ನಾವೆಲ್ಲರಿಗೂ ಒಂದು ಹೆಲ್ತ್ ಕೊಟ್ಟಂಗೆ ಆಗುತ್ತೆ, ಅರ್ನ್ ಮಾಡೋಕ್ಕೂ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ. ಸೊ ನಿಮಗೂ ಇಲ್ಲಿ ಆಪರ್ಚುನಿಟಿ ಇದೆ, ಯಾರು ಬೇಕಾದರೂ ಜಾಯಿನ್ ಆಗ್ಬೋದು, ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಟ್ರಿಪ್ ನೋಡ್ಬೋದು. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂದರೆ ಕೆರಿಯರ್ ಅಂದರೆ ಇಲ್ಲಿ ಪ್ರಮೋಷನ್ ಆಗೋಕ್ಕೂ ಒಂದು ಅವಕಾಶ ಇದೆ. ಅಂದರೆ ಒಂದು CC ಲೆವೆಲಿಂದ BM RM ಮತ್ತು ಎಲ್ಲ ಆಗ್ಬೋದು. ನಾನು ಕೂಡ ಎಲ್ಲ ಲೆವೆಲ್ ದಾಟಿ ಇವತ್ತು 25 ವರ್ಷ ಆಯಿತು ನಾನು ಇಲ್ಲಿ ಬಂದು. ಈಗ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಇದು ನೋಡಿ SQ ಲೀಡ್ ಅಂತೇಳಿ ಫಾಸ್ಟ್ ಅಂಡ್ ಕ್ವಿಕ್, ಬೇಗ ಆಗುತ್ತೆ ಮತ್ತು ಸೇಫ್ಟಿ ಇರುತ್ತೆ. ಈಗ ಕುಕ್ಕರ್ ಎಲ್ಲ ಸುಮಾರು ಕಡೆ ಕೇಳಿದಿರಲ್ಲ ಸರ್, ಬಸ್ಟ್ ಆಗಿರೋದೆಲ್ಲ ಕೇಳಿದಿರಿ. ಇದು ಬಸ್ಟ್ ಆಗಲ್ಲ. ಇದು ಲಾಕ್ ಮಾಡ್ಬಿಟ್ರೆ ಈ ತರ ಲಾಕ್ ಮಾಡ್ಬಿಟ್ರೆ ಮುಗೀತು, ಆಯ್ತಾ. ಇದು ನಿಮ್ಗೆ ನೀವು ಕುಚ್ಚಲಕ್ಕಿ ಅನ್ನ ಹೇಳಿದ್ರಲ್ಲ, ಇವಾಗ 3.5 minutes 4 minutes ಅಲ್ಲಿ ಕುಕ್ ಆಗುತ್ತೆ ಸರ್. ಗ್ಯಾಸ್ ಸೇವ್ ಆಗುತ್ತೆ. ನೀವು ಕುಕ್ಕರ್ ಅಲ್ಲಿ 8 ರಿಂದ 10 ನಿಮಿಷ ಏನ್ ಕುಕ್ ಮಾಡ್ತೀರಿ, ಇದರಲ್ಲಿ ಬರೀ 5 minutes. ಗ್ಯಾಸ್ ಹೆಂಗ್ ಸೇವ್ ಆಗುತ್ತೆ ಸರ್? ಯಾಕಂದ್ರೆ ಇದರಲ್ಲಿ ಒಳಗಡೆ ಸ್ಟೀಮ್ ಇರುತ್ತೆ. ನೀವು ಲಾಕ್ ಮಾಡಿದ್ಮೇಲೆ ಇದು ಹೇಳಿದ್ರಲ್ಲ ಹಿಡ್ದಿಟ್ಕೊಂಡಿರುತ್ತೆ, ಈ ಆ ಬಿಸಿನಲ್ಲೇ ಒಳಗಡೆ ಇರೋ ಸ್ಟೀಮ್ ಅಲ್ಲೇ ಕುಕ್ ಆಗುತ್ತೆ. ಸ್ಲಿಮ್ ಅಲ್ಲಿ ಇಟ್ಟರು ಸಾಕಾಗುತ್ತೆ. ಹೌದು ಸರ್, ಸಿಮ್ ಅಲ್ಲಿ ಅಥವಾ ಆಫ್ ಮಾಡಿದ್ರು ಸಾಕು ಸರ್, ಒಳಗಡೆ ಸ್ಟೀಮ್ ಅಲ್ಲೇ ಕುಕ್ ಆಗುತ್ತೆ. ಗ್ಯಾಸ್ ಕಡಿಮೆ ತಗೊಳುತ್ತೆ. ಯಾವಾಗ ಗ್ಯಾಸ್ ಕಡಿಮೆ ತಗೊಳುತ್ತೆ, ಒಳಗಡೆ ಸ್ಟೀಮ್ ಅಲ್ಲಿ ಕುಕ್ ಆಗುತ್ತೆ, ನಮ್ಗೆ ಗ್ಯಾಸ್ ಸೇವ್ ಆಗುತ್ತೆ, ಆಯಿಲ್ ಸೇವ್ ಆಗುತ್ತೆ, ಒಳ್ಳೆ ನ್ಯೂಟ್ರಿಷನ್ ಫುಡ್ ಏನು ಎಸ್ಕೇಪ್ ಆಗಲ್ಲ. ಆಮೇಲೆ ಕೆಲವು ಮೆಟಲ್ ಇಂದನೂ ತಿನ್ಬಾರ್ದು ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಯೂಮಿನಿಯಂ ಎಲ್ಲ ಬೇರೆ ಪಾತ್ರೆಗಳನ್ನ ಯಾಕೆ ಯೂಸ್ ಮಾಡಬಾರ್ದು? ಹೌದು ಸರ್, ಯಾಕಂದ್ರೆ ಇದು ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್. ಇದು ನೀವು ಸಾಂಬಾರ್ ಮಾಡಿದ ಪಾತ್ರೆಯಲ್ಲಿ ಹಾಲು ಕಾಯಿಸಬಹುದು, ಕಾಫಿ ಮಾಡಬಹುದು. ನಾನ್ ಪೋರಸ್ ಮೆಟಲ್, ನಾನ್ ಪೋರಸ್, ನಾನ್ ರೆಸ್ಟ್, ನಾನ್ ರಿಯಾಕ್ಟಿವ್ ಮೆಟಲ್. ನೀವು ಸಾಂಬಾರ್ ಮಾಡಿದ ಪಾತ್ರೆಯಲ್ಲಿ ಹಾಲು ಕಾಯಿಸಬಹುದು. ಯಾಕಂದ್ರೆ ಇದ್ರಲ್ಲಿ ಉಪ್ಪು ಖಾರ ಹುಳಿ ಏನು ಹಿಡಿದಿಟ್ಕೊಳ್ಳಲ್ಲ. ವಾಶ್ ಮಾಡಿದ ತಕ್ಷಣ ವಾಶ್ ಔಟ್ ಆಗ್ಬಿಡುತ್ತೆ. ನಾರ್ಮಲಿ ಅಲ್ಯೂಮಿನಿಯಂ ಪಾತ್ರೆ ಹಿಡಿದಿಟ್ಕೊಳ್ಳುತ್ತೆ. ಹೌದು, ಇದು ಬಿಟ್ಬಿಡುತ್ತೆ, ಯಾವ್ದನ್ನು ಹಿಡಿದಿಟ್ಕೊಳ್ಳಲ್ಲ. ಹೌದು ಸರ್, ಇದು ಹಿಡಿದಿಟ್ಕೊಳ್ಳಲ್ಲ. ಅದಕ್ಕೆ ನಿಮ್ಗೆ ಸಾಂಬಾರ್ ಪಾತ್ರೆಲೆ ಕಾಫಿ ಮಾಡಬಹುದು, ಹಾಲು ಕಾಯಿಸಬಹುದು. ಮತ್ತೆ ಇದ್ರಲ್ಲಿ ಫುಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫುಡ್ ಪಾಯ್ಸನ್ ಆಗಲ್ಲ, ಫುಡ್ ಇನ್ಸ್ಪೆಕ್ಷನ್ ಆಗಲ್ಲ, ಮೆಟಲ್ ಏನು ಇದಕ್ಕೆ ಫುಡ್ಗೆ ರಿಯಾಕ್ಟ್ ಆಗಲ್ಲ. ಆ ತರ ಇರುತ್ತೆ. ಈಗ ಯಾರಾದ್ರೂ ಬೇಕು ಅಂತ ಇದ್ರೆ, ಈ ಪಾತ್ರೆಗಳು ಬೇಕು ಅಥವಾ ಈ ನಿಮ್ ಸಂಸ್ಥೆಗೆ ಯಾರಾದ್ರೂ ಜಾಯಿನ್ ಆಗ್ಬೇಕು ಅಂದ್ರೆ ನಿಮ್ಮ ನಂಬರ್ ಅನ್ನ ಕೊಟ್ರೆ ನಾನು ಅದನ್ನ ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ಕಾರ, ನನ್ನ ಹೆಸರು ಶೈಲಜಾ ಅಂತ. ನಾನು ಇದರಲ್ಲಿ 6 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಎಂಥವ್ರಿಗೂ ಅವಕಾಶ ಸಿಕ್ಕಿದೆ ಅಂದರೆ ಅದು AMC ಇಂದನೇ ಅಂತ ಹೇಳ್ಬೋದು. ಒಂದು ಹೆಲ್ತು, ಅರ್ನಿಂಗ್ಸು, ಮತ್ತು ಒಂದು ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಲೆವೆಲಲ್ಲಿದ್ದು ಇವತ್ತೊಂದು ಬ್ರಾಂಚ್ ಹೆಡ್ ಆಗಿ ಇದ್ದೀನಿ ಅಂದರೆ ನನಗೆ ಒಂದು ಹೆಮ್ಮೆ ಅನಿಸ್ತೈತೆ. ಆರ್ಡಿನರಿ ಇದ್ದಳು ಎಕ್ಸ್ಟ್ರಾರ್ಡಿನರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅರ್ನಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಕೆರಿಯರ್ ಪ್ಲ್ಯಾನ್ ಇದೆ. ಯಾರು ಬೇಕಾದ್ರೂ ಎಜುಕೇಷನ್ ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಇಲ್ಲ, ಎಲ್ಲರಿಗೂ
ಅವಕಾಶ ಐತೆ, ಯಾರು ಬೇಕಾದರೂ ಇದನ್ನು ಉಪಯೋಗಿಸ್ಕೋಬೋದು. ಮತ್ತು ಫಸ್ಟ್ ಆಫ್ ಆಲ್ ಅದು ಏನಂತಂದರೆ, ಇವತ್ತು ಹಳ್ಳಿ ಜನ ಅಂದಾಗ ಸ್ವಲ್ಪ ನೆಗ್ಲೆಕ್ಟ್ ಎಂಥವರೆಗೂ. ಹಳ್ಳಿ ಜನ ಹಳ್ಳಿಲಿ ಹುಟ್ಟಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇಂಥ ಅವಕಾಶ ಸಿಗುತ್ತಾ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ಆಗಿದ್ದೀನಿ. ತುಂಬಾ ಅರ್ನ್ ಮಾಡಿದ್ದೀನಿ, ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ನೋಡಿದ್ದೀನಿ. ಅರ್ನಿಂಗ್ಸು ಅಷ್ಟೇ ಚೆನ್ನಾಗಿ ಬರ್ತೈತೆ. ಮತ್ತು ಇನ್ನೊಂದು ಏನಂದರೆ ಎಲ್ತ್ ಅಂತ ಬಂದಾಗ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ಎಲ್ತ್ಗಂತೂ ಒಳ್ಳೆ ಪ್ರಾಡಕ್ಟ್. ವಿತೌಟ್ ಆಯಿಲ್ ವಿತೌಟ್ ವಾಟರಲ್ಲಿ ಕುಕ್ ಮಾಡೋ ಅಂಥ ಪ್ರಾಡಕ್ಟ್ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಕಂಪ್ನಿ ಒಳ್ಳೆ ಅವಕಾಶ ಸಿಕ್ಕಿದೆ, ಎಲ್ರಿಗೂ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೋಬೋದು ಎಲ್ಲರೂ. ಥ್ಯಾಂಕ್ ಯು. ಈಗ ಸಪೋಸ್ ಇದನ್ನ ನಮ್ಮ ಮನೆಗೆ ನಾವು ತರಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಸರ್? ಇದು ಥ್ರೂ ಅವ್ರ ಮನೆಗೆ ಹೋಗಿ ಡೆಮೋ ಕೊಡ್ತೀರಿ ಸರ್. ನೀವೇ ಹೋಗ್ತೀರಿ? ಹೌದು, ವಿತೌಟ್ ವಾಟರ್ ತರಕಾರಿ. ಹೌದು ಸರ್, ಎಲ್ಲೇ ಯಾವುದೇ ಪ್ಲೇಸ್ ಅಲ್ಲಿ ಕಸ್ಟಮರ್ ಇಂಟ್ರೆಸ್ಟ್ ತೋರಿಸಿದ್ರೆ ಈ ಕುಕ್ವೇರ್ ಬಗ್ಗೆ ಹೋಗಿ ನಾವು ಕುಕಿಂಗ್ ಅಂದ್ರೆ ವಾಟರ್ಲೆಸ್ ಫ್ಯಾಟ್ಲೆಸ್ ಕುಕ್ ಮಾಡಿ ಟೇಸ್ಟ್ ಕೊಟ್ಟು, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೊಟ್ಟಾಗ ಏನಾಗುತ್ತೆ, ಅವರು ಟಚ್ ಮಾಡ್ತಾರೆ, ಫೀಲ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಪ್ರತಿಯೊಂದು ಅವಾಗ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಪಕ್ಕಾ ಗ್ಯಾರಂಟಿ ಇರುತ್ತೆ ಇದಕ್ಕೆ. ಹೌದು ಸರ್, ಅವರಿಗೆ ಇಷ್ಟ ಆದ್ರೆ ಮಾತ್ರ ತಗೋಬಹುದು, ತಗೋಬೇಕು ಅನ್ನೋ ಒತ್ತಾಯ ಇಲ್ಲ. ನಮ್ದು ಅಡ್ವರ್ಟೈಸ್ಮೆಂಟ್ ಡೆಮಾನ್ಸ್ಟ್ರೇಷನ್. ಓಕೆ ನೋಡಿ, ಇವರಿಗೆ ಅಡ್ವರ್ಟೈಸ್ಮೆಂಟೇ ಇಲ್ಲ. ಇವರು ನನಗೆ ಸಿಕ್ಕಿರೋದು ಎಲ್ಲೋ ಒಬ್ಬರು ಮನೆಯಲ್ಲಿ ನೀವು ಯಾವ್ದೋ ಪಾತ್ರೆ ಡೆಮೋ ಕೊಡೋಕ್ ಬಂದಾಗ ನಾನು ಇವರನ್ನ ನೋಡಿ ಒಂದು ವಿಡಿಯೋ ಮಾಡಿ ಅದನ್ನ ನಮ್ಮ ಚಾನಲ್ ಬಿಟ್ಟಿದ್ದು. ಇವ್ರಿಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು ಇಲ್ಲ, ಇವ್ರಿಗೆ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಬೇಕಾಗಿಲ್ಲ. ಈ ಕಂಪನಿಯ ಬೇಸ್ಗೆ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ಹಿಸ್ಟ್ರಿ ಇದೆ. ಸೊ ಹಂಗಾಗಿ ಇವತ್ತು ಸುಮಾರು ಜನ ಈ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಹೇಳುದು, ಈ ಪಾತ್ರೆಯನ್ನು ಯೂಸ್ ಮಾಡಿ ಜೊತೆಗೆ ಇವ್ರ ಸಂಸ್ಥೆಗೂ ನೀವು ಜಾಯಿನ್ ಆಗಿ. ಯಾರಾದ್ರೂ ಮನೆಯಲ್ಲಿ ಮಹಿಳೆಯರಿದ್ರೆ ಒಂದು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಮೇಡಮ್ ಅವರಿಗೆ ನೀವು ಕಾಲ್ ಮಾಡಬಹುದು. ಇವರೇ ಇದ್ರ ಬಗ್ಗೆ ಐಡಿಯಾವನ್ನ ಕೊಡ್ತಾರೆ, ಡೆಮೋ ಹೇಗೆ ಮಾಡಬೇಕು ಅಂತ ಕೊಡ್ತಾರೆ. ಜೊತೆಗೆ ನಿಮಗೊಂದು ಅರ್ನಿಂಗ್ ಕೂಡ ಈ ಒಂದು ವಿಡಿಯೋದಿಂದ ಸಿಗುತ್ತೆ, ಅಥವಾ ಈ ತರ ಒಂದು ಬಿಸ್ನೆಸ್ ಮಾಡೋದ್ರಿಂದ ಸಿಗುತ್ತೆ ಅಂತ ನನಗೊಂದು ಹೆಮ್ಮೆ ಅದು. ಯಾಕಂದ್ರೆ ಅದನ್ನ ನಾವು ತೋರಿಸ್ತಾ ಇದೀವಿ. ಈಗ ಇದಕ್ಕೆ ಗ್ಯಾರಂಟಿ ಹೇಳಿದ್ರಿ 30 years ಅಂತ. ಏನಾದ್ರೂ ಸಮಸ್ಯೆ ಆಯ್ತು, ಮಧ್ಯೆ ಏನಾದ್ರೂ ಕ್ರ್ಯಾಕ್ ಬಂತು, ಆತರ ಏನಾದ್ರೂ ಆಗುತ್ತಾ? ಆಗಿದೆಯಾ ಹಿಸ್ಟ್ರಿ? ಸರ್ ಅದೇ ಆಗೋದಿಲ್ಲ. ಇವಾಗ ಸರ್ವೆಂಟ್ಸ್ ಕೊಡ್ತಾರೆ, ಕೆಲವೊಂದ್ ಮನೇಲಿ ಸರ್ವೆಂಟ್ಸ್ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ, ಅವ್ರ ಮೇಲಿಂದ ಬೀಳ್ಸಿ ಆತರ ಏನಾದ್ರೂ ಆದ್ರೆ ಆಗುತ್ತಷ್ಟೇ. ಸಾಮಾನ್ಯಕ್ಕೆ ಇದು ರಿಪೇರಿ ಬರಲ್ಲ. ಯಾಕಂದ್ರೆ ನಾನು 19 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇವಾಗ ಗ್ಯಾಸ್ಕೆಟ್ ಹೇಳಿದ್ರಲ್ಲ, ಈ ಗ್ಯಾಸ್ಕೆಟ್ ಬಂದು ಅದು ನಿಮ್ಗೆ ಒಂದು 10 years ಮೇಲೆ ಬರುತ್ತೆ. ಆಯ್ತಾ? ಮತ್ತೆ ಇದು ನಿಮ್ಗೆ ಈ ವಾಷರ್ಸ್ ಎಲ್ಲ ಅಷ್ಟೇ ನಿಮ್ಗೆ 10 years ಮೇಲೆ ಬರುತ್ತೆ. ಇದು ಏನ್ ಮೇಡಮ್ ಇದು? ಸರ್ ಇದು 4 ಸೇಫ್ಟಿ ವಾಲ್ ಇದೆ ಸರ್. 1 2 3 4 ಸೇಫ್ಟಿ ವಾಲ್ ಯಾವಾಗಿದೆಯೋ ಬರ್ಸ್ಟ್ ಆಗಲ್ಲ. ಮತ್ತೆ ಡಬಲ್ ಲೇಯರ್ ಇದೆ ನೋಡಿ. ಒಂದ್ ನಿಮಿಷ, ಡಬಲ್ ಲೇಯರ್ ನೀವು ಕುಕ್ಕರ್ ನೋಡಿ, 1 ಲೇಯರ್ ಇರೋದ್ರಿಂದ ಸುಮಾರು ಕಡೆ ಬರ್ಸ್ಟ್ ಆಗಿರೋ ಚಾನ್ಸಸ್ ಇದೆ. ಇದು ಡಬಲ್ ಲೇಯರ್ ಇರೋದ್ರಿಂದ ಬರ್ಸ್ಟ್ ಆಗಲ್ಲ. ಮತ್ತೆ ವಯಸ್ಸಾದವರು, ಮಕ್ಕಳು ಎಲ್ಲ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಇದು ತೊಳೆಯೋದು ಕೂಡ ಈಸಿ ಅಲ್ವಾ? ತುಂಬಾ ಈಸಿ. ಮತ್ತೆ ಇದು ಏನಂದ್ರೆ ಪ್ರೆಷರ್ ಅಲ್ಲಿ ಕುಕ್ ಆಗಲ್ಲ, ಲಿಡ್ ಏನು ಗಲೀಜ್ ಆಗಲ್ಲ, ಈಸಿಯಾಗಿ ಇದು ಮಾಡ್ಬೋದು. ಯಾಕಂದ್ರೆ ತುಂಬಾ ಪ್ರೆಷರ್, ನಾವ್ ಏನ್ ಮಾಡ್ತೀವಿ ಪ್ರೆಷರ್ ಕುಕ್ಕರ್ ಅಲ್ಲ, ಅದೇ ಪ್ರೆಷರ್ ಅಲ್ಲಿ ಕುಕ್ ಆಗುತ್ತೆ. ಇದು ಯಾವ ಸ್ಟೀಮ್ ಅಲ್ಲಿ ಕುಕ್ ಆಗುತ್ತೋ ನೀಟಾಗಿರುತ್ತೆ. ಅದೇ ಹೆಲ್ತಿ ಫುಡ್. ಅದೇ ಸರ್, ಡೈಜೆಷನ್ ಚೆನ್ನಾಗುತ್ತೆ. ಅದಕ್ಕೆ ನೀವು ಸ್ಟೀಮ್ ಅಲ್ಲಿ ಕುಕ್ ಆಗಿರೋ ಫುಡ್ ತಿನ್ನೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. AMC ಕುಕ್ವೇರ್ ಅಲ್ಲಿ ನಾನೀಗ 1 ಡ್ರಾಪು ಆಯಿಲ್ ಇಲ್ದಿರ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ, ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ನಾವು ಲೈವ್ ಆಗಿ ನೋಡ್ಬೋದು. ಈಗ ಇದರಲ್ಲಿ ಆಡಿಯೋ ತಂದು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಫ್ರೀ ಹೀಟ್ ಮಾಡ್ಕೊತೀನಿ, ಅಂದರೆ ಖಾಲಿ ಪಾತ್ರೆನ ಫ್ರೀ ಹೀಟ್ 60 ಡಿಗ್ರಿಯಲ್ಲಿ ಫ್ರೀ ಹೀಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಫ್ರೀ ಹೀಟ್ ಆಗಿದೆ, 60 ಡಿಗ್ರಿಗೆ ಫ್ರೀ ಹೀಟ್ ಆಗಿದೆ. ಈಗ ನಾನು ಎಣ್ಣೆ ಇಲ್ದಿರ ಸಾಸಿವೆ ಸಹ ಚಿಟ್ಲಲ್ಲ ಅಂತ ಹೇಳ್ತಾರೆ. ನಾನು 1 ಡ್ರಾಪು ಆಯಿಲ್ ಹಾಕಿಲ್ಲ, ನೋಡ್ಬೋದು. ಈಗ ಚಿಟ್ಲ್ತಾ ಇದೆಯಾ? 1 ಡ್ರಾಪು ಆಯಿಲ್ ಇಲ್ಲ. ಪದೇ ಪದೇ ತಿರ್ಸ್ಕೊಡೋಕೆ ಅವಶ್ಯಕತೆ ಇರೋದಿಲ್ಲ. ಆಯಿಲ್ ಇಲ್ದಿರ ಬೆಂಡೆಕಾಯಿ ಪಲ್ಯ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಪ್ರಾಡಕ್ಟಲ್ಲಿ 1 ಡ್ರಾಪು ಆಯಿಲ್ ಇಲ್ದಿರ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ನೀವೇ ಲೈವ್ ಆಗಿ ನೋಡ್ತೀರಾ. ನೋಡಿ, ಫ್ರೈ ಆಗಿದೆ, ಕೆಂಪಾಗಿದೆ. ಈಗ ಡೈರೆಕ್ಟಾಗಿ ಬೆಂಡೆಕಾಯಿ ಹಾಕ್ತೀನಿ. ಸಿಮ್ಮಲ್ಲೇ ಇಟ್ಕೊಂಡಿರ್ತೀರಿ ಫ್ಲೇಮು. ಡೈರೆಕ್ಟಾಗಿ ಎಲ್ಲ ಒಟ್ಟಿಗೆ ಹಾಕ್ತೀನಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ನಾವೇನೇನು ಬಳಸ್ತೀರೋ ಅದನ್ನು ಡೈರೆಕ್ಟಾಗಿ ಹಾಕ್ಕೋತೀರಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ.
8ಗೆ ಬಂದಾಗ ನಾನು ಒಂದ್ಸರಿ ಓಪನ್ ಮಾಡ್ತೀನಿ ನೋಡಿ, ಡೈರೆಕ್ಟಾಗಿ ಹಾಕಿದ್ದೀನಿ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ 5 ನಿಮಿಷದಲ್ಲಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಇವಾಗ ನೋಡೋಣ ಯಾವ ಥರ ಆಗಿರುತ್ತೆ ಅಂತ. ಎಣ್ಣೆ ಇಲ್ದಿರ ಬೆಂಡೆಕಾಯಿ ಫ್ರೈ ಮಾಡೋಕ್ಕಾಗೋದೇ ಇಲ್ಲ ಬೇರೆ ವೆಸಲಲ್ಲಿ. ನೋಡಿ, 1 ಡ್ರಾಪು ಎಣ್ಣೆ ಹಾಕಿಲ್ಲ. ಆ ಲೋಳೆ ಎಲ್ಲ ಕಚ್ಕೊಂಡಿದೆ ನೋಡಿ, ನೀವು ನೋಡ್ಬೋದು ಎಷ್ಟು ಗ್ರೀನಿಶ್ ಆಗಿದೆ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸರ್, ಈಗ ಕಡಿಮೆ ಎಣ್ಣೆಯಲ್ಲಿ ನಮ್ಮ AMC ಪ್ರಾಡಕ್ಟಲ್ಲಿ ಯಾವ ರೀತಿ ಡೀಪ್ ಫ್ರೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಈಗ ನಾವು ಪಕೋಡ ಮಾಡ್ತಾ ಇದ್ದೀನಿ. ಯಾವ್ದು ಬೇಕಾದರೂ ಮಾಡ್ಕೋಬೋದು. ಏನಂದರೆ ನಮ್ಮ ಈಗ ತುಂಬ ಜನ ಆಯಿಲ್ನ ತುಂಬ ಬಳಸಬಾರ್ದು ಅಂತ ಅನ್ನೋ ಕಾರಣಕ್ಕೆ ಅವರು ಡೀಪ್ ಫ್ರೈ ಮಾಡೋದನ್ನು, ಡೀಪ್ ಫ್ರೈ ಕುಕ್ ಮಾಡೋ ಫುಡ್ಡನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನಮ್ಮ ಜನ. ಸೊ ನಾವು ಆಸೆ ಅಲ್ವಾ ಡೀಪ್ ಫ್ರೈ ಮಾಡಿರೋದನ್ನು ತಿನ್ನೋದಕ್ಕೋಸ್ಕರ. ಸೊ ಹಂಗಾಗಿ ಕಡಿಮೆ ಎಣ್ಣೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು. ಜೊತೇಲಿ ನಾವು ಒಂದ್ಸರಿ ಕರೆದಿದ್ದ ಎಣ್ಣೆನ ಮತ್ತೆ ಬಳಸಬಾರ್ದು ಅಂತ ನಾವೆಲ್ಲ ಕೇಳಿದ್ದೀವಿ. ಬಟ್ ಅದನ್ನು ನಾವೇನು ಮಾಡ್ತೀವಿ, ಚೆಲ್ಲಕ್ಕಾಗಲ್ಲ, ಬೆಳೆಸ್ತೀವಿ. ಬಟ್ ಅದರಿಂದ ಹೆಲ್ತ್ ವೈಸು ಸಹ ನಾವು ಕಡಿಮೆ ಎಣ್ಣೆಯಲ್ಲಿ ಬಳಸ್ಕೊತೀವಿ. ಮತ್ತು ಇದರಲ್ಲಿ ಏನಂದರೆ ಟಾಕ್ಸಿಕ್ ಲೆವೆಲ್ಗೆ ಹೋಗಲ್ಲ. ನಮ್ಮ ಒಂದು ಪ್ರಾಡಕ್ಟಲ್ಲಿ ಎಣ್ಣೆ ಕಾಯೋದು ಹೊಗೆ ರೂಪದಲ್ಲಿ ಕಾಯಲ್ಲ. ಯಾವಾಗ ಹೊಗೆ ರೂಪದಲ್ಲಿ ಕಾಯಲ್ವೋ ನಮ್ಮ ಆಯಿಲು ತಿಕ್ಕಾಗಲ್ಲ. ಹಾಂ, ಈಗ ನಾವು ಪಕೋಡ ಬಿಟ್ಟ ಮೇಲೆ ನಿಮ್ಗೆ ಎಣ್ಣೆ ಈಗ ನೋಡಿ ಯಾವ ಥರ ಇದೆ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ನೀವು ಒಂದ್ಸರಿ ಪಕೋಡ ಕರೆದ ಮೇಲೂ ಮತ್ತೆ ರಿಯೂಸ್ ಮಾಡೋದು ಯಾವುದೇ ಭಯ ಇಲ್ಲದೆ ರಿಯೂಸು ಮಾಡ್ಬೋದು. ಈಗ ನಾವೆಲ್ಲ ರಿಫೈನ್ಡ್ ಆಯಿಲ್ನ ಬಳಸಬಾರ್ದು ಅಂತ ಹೇಳಿ ಎಲ್ಲರೂ ವುಡ್ ಪ್ರೆಸ್ ಆಯಿಲ್ಗೆ ಮತ್ತು ಎಲ್ಲಾದರೂ ಮಿಲ್ ಇದ್ದರೆ ಹೋಗಿ ಡೈರೆಕ್ಟ್ ನಾವೇ ಕಡಲೆ ಬೀಜ ತೊಗೊಂಡೋಗಿ ಹಾಕಿಸ್ಕೊಂಡು ಬರ್ತಾಯಿದ್ದೀವಿ. ಆ ಥರ ಕಾಸ್ಟ್ ತುಂಬ ಹೆವಿ ಆಗುತ್ತೆ. ಅದು ಡೀಪ್ ಫ್ರೈ ಎಲ್ಲ ಮಾಡಿದಾಗ ತುಂಬ ಎಣ್ಣೆ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾವು ಅವಾಯ್ಡ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಾಡೋದ್ರಿಂದ ಯಾವುದೇ ರೀತಿ ಫುಡ್ಡು ಸಮೇತ ತುಂಬ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ನಿಮಗೆ ನಾನು ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಡಿಮೆ ಅಬ್ಸರ್ವ್ ಮಾಡುತ್ತೆ. ಕಡಿಮೆ ಆ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈನ ಎಲ್ಲ ಥರ ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ, ಈಗ ಆನಿಯನ್ ಪಕೋಡನ ಮಾಡ್ತಾಯಿದ್ವಿ. ನೋಡಿ, ಈಗ ಪಕೋಡ ಆಗಿದೆ. ಈ ಫುಡ್ಡಲ್ಲಿ ಏನಾದರೂ ಕಲರ್ ಇದ್ದರೆ ಅಷ್ಟೇ ನಮಗೆ ಆಯಿಲು ಕಲರ್ ಆಗುತ್ತೆ. ಇಲ್ಲಾಂದರೆ ನಾವು ಯಾವ ರೀತಿ ಹಾಕಿರ್ತೀವೋ ಆಯಿಲು ಅದೇ ರೀತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಬೇಕಾದರೆ ತಿಕ್ ಆಗಿಲ್ಲ, ಕಲರ್ ಕೂಡ ಬಿಟ್ಟಿಲ್ಲ. ನಾವು ಹಾಕಿದಾಗ ಎಣ್ಣೆ ಯಾವ ಥರ ಇದೆಯೋ ಈಗಲೂ ಅದೇ ಥರ ಇದೆ. ಸೊ ಹಂಗಾಗಿ ಯಾವುದೇ ಭಯ ಇಲ್ಲದೆ ನಾವು ರಿಯೂಸ್ ಸಹ ಮಾಡ್ಕೋಬೋದು ಸರ್. ಹೌದು ಸರ್, ಮುಗೀತು. ಬಟ್ ನೋಡಿ, ಪಕೋಡ ಮೇಲೂ ತುಂಬ ಆಯಿಲು ಇಲ್ಲ. ನಾವು ಮಾಡೋವಂಥ ಇದರಲ್ಲಿ ಯಾವುದೇ ಫುಡ್ಡು ಮಾಡ್ತೀವಲ್ಲ ಆ ಫುಡ್ಡು ಸಮೇತ ತುಂಬ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಪೂರಿ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪೂರಿಯಿಂದ ತೆಗೆದಾಗ ಪೂರಿ ಮೇಲೆಲ್ಲ ಆಯಿಲ್ ಅಲ್ಲಲ್ಲಿ ಸ್ಟಾಪ್ ಆಗಿರುತ್ತೆ. ಬಟ್ ನಾವು ಇದು ನಮ್ಮ AMC ಕುಕ್ವೇರಲ್ಲಿ ಮಾಡಿದಾಗ ನಿಮಗೆ ಅದು ಪೂರಿ ವಿತೌಟ್ ಪೂರಿ ಓವನಲ್ಲಿ ಮಾಡಿದಾಗ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣುತ್ತೆ ಸರ್ ನಿಮಗೆ ಪೂರಿ ಸಮೇತ. ನಾನೀಗ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಇದು ತೊಗೊಂಡಿದ್ದೀನಿ. ಅಂದರೆ ಮಾಮೂಲಿ ಬೇರೆ ಪಾತ್ರೆಯಲ್ಲಿ ಆದರೆ 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ಶುಗರ್ ಹಾಕಬೇಕು. AMC ಕುಕ್ವೇರಲ್ಲಿ 1 ಗ್ಲಾಸ್ ಹಿಟ್ಟಿಗೆ ಸಮ ಸಕ್ಕರೆ ಅಂದರೆ 1 ಗ್ಲಾಸ್ ಸಕ್ಕರೆ ಮತ್ತು 1/4 ಗ್ಲಾಸ್ ನೀರು ಮತ್ತು 1.5 ಗ್ಲಾಸ್ ತುಪ್ಪ. 1 ಗ್ಲಾಸ್ ಹಾಕಿದ್ರು ಸಾಕು ತುಪ್ಪ. ನಾನು ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟನ್ನ ಹುರ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಮಾಡ್ತಾಯಿದ್ದೀನಿ. ಈಗ ನೀರು ಹಾಕಿದ್ದೀನಿ. ನೀರು ಕುದಿಯುವಾಗ ಸಕ್ಕರೆ ಹಾಕಿಬಿಟ್ಟು ಒಂದೇಳೆ ಪಾಕ ಬಂದರೆ ಸಾಕು. ಸಕ್ಕರೆ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ತಳ ಎಲ್ಲ ಹಿಡಿಯೋದಿಲ್ಲ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸ್ಟಿಕ್ ಆಗಲ್ಲ ಪಾತ್ರೆ. ಮತ್ತು ಕಡಿಮೆ ಸಕ್ಕರೆ, ಕಡಿಮೆ ತುಪ್ಪ. ಈ ಪಾಕಕ್ಕೆ 1/2 ಗ್ಲಾಸ್ ಹಾಕ್ಕೊಳ್ತೀನಿ ಈಗ ತುಪ್ಪ. 1/2 ಗ್ಲಾಸ್ ಈಗ ಹಾಕಿರ್ತೀನಿ ಪಾಕಕ್ಕೆ. ಈಗ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈಗ ಗಂಟಾಗದಿದ್ದಂಗೆ ಇದು ಮಾಡ್ಕೊಂಡು ಒಂದು ಗ್ಲಾಸ್ ತುಪ್ಪ, 1 ಗ್ಲಾಸ್ ಕಡಲೆ ಹಿಟ್ಟು, 1 ಗ್ಲಾಸ್ ಸಕ್ಕರೆ ಸಮ ಪ್ರಮಾಣ. ಈಗ ತುಪ್ಪ ಎಲ್ಲ ಎಳ್ಕೊಂಬಿಡುತ್ತೆ. ಹಿಟ್ಟು ಎಳ್ಕೊಂಡು ತಳ ಬಿಡುತ್ತಲ್ಲ, ಆವಾಗ ಒಂದು ಪ್ಲೇಟಿಗೆ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಹಾಂ, ನೋಡಿ ಈಗ ನೋಡಿ ಆಯಿತು. ನೋಡಿ ಈ ತಳ ಬಿಡ್ತಾ ಇದೆ ನೋಡಿ. ಈಗ
ನೋಡಿ ಈ ತರ ತಳ ಬಿಡುತ್ತೆ, ಒಂದ್ ಸೈಡ್ ಬರುತ್ತೆ ಎಲ್ಲ. ಓಹೋ, ಈಗ ಆಗಿದೆ ಅಂತ ಸ್ವೀಟ್. ಈಗ ರೆಡಿ ಆಯ್ತು. ಈಗ ರೆಡಿ ಆಯ್ತು ಸರ್. ತಳ ಏನು ಇಲ್ಲ ಹಿಡಿಯೋದಿಲ್ಲ? ಇಲ್ಲ ಹಿಡಿಯಲ್ಲ. ಈಗ ಒಂದು ತಟ್ಟೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಆದ್ಮೇಲೆ ಪೀಸ್ ಕೊಯ್ಕೊಳ್ಳೋದು ರೆಡಿ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಬಿಡೋಣ. ಬಿಡು ನಾನು ಅನ್ಕೊಂಡು ಇಟ್ಕೊಳ್ಳೋಣ. ಇದು ಗಟ್ಟಿ ಆದ್ಮೇಲೆ ಒಂದು ಪೀಸ್ ತರ ಕೊಯ್ಕೊಳ್ಳೋದು. ಈ ತರ ಪೀಸ್ ಮಾಡ್ಬಿಟ್ಟು ಕಟ್ ಮಾಡೋದು, ಕಟ್ ಮಾಡ್ಕೊಂಡು ತಿನ್ನೋದು. ನೋಡಿ ಸರ್ ಹೇಗಿದೆ. ಎಸ್ ಮೇಡಮ್, ಟೇಸ್ಟ್ ನೋಡ್ತೀವಿ. ನೋಡಿ ಸರ್, ಚೆನ್ನಾಗಿದೆ ಮೇಡಮ್, ನಿಜವಾಗ್ಲೂ ಚೆನ್ನಾಗಿದೆ. ನಾವು ಮೈಸೂರಿಗೆ ಹೋದಾಗ ಮೈಸೂರು ಪಾಕ್ ಬೇಕು ಅಂತ ಹುಡ್ಕೊಂಡು ಹೋಗಿ ತಿಂದ್ಕೊಂಡು ಬರ್ತಿದ್ವಿ. ಅಲ್ಲಿ ನಮ್ಗೆ ಬಿಸಿ ಸಿಕ್ಕಿರಲಿಲ್ಲ, ತಣ್ಣಗಿತ್ತು. ಸೇಮ್ ಟೇಸ್ಟು, ಇದು ಬಿಸಿ ಬಿಸಿ ಆಗಿದೆ. 10 ಮಿನಿಟ್ಸ್ ಅಷ್ಟೇ ಮೇಡಮ್. ತಿನ್ಬೇಕು ಸ್ವೀಟ್ ಅಂದಾಗ ಹೈಜೆನಿಕ್ ಆಗಿರುತ್ತೆ. ಹೊರಗಡೆ ಒಳ್ಳೆ ತುಪ್ಪ ಬಳಸಲ್ಲ, ಒಳ್ಳೆ ಕಡಲೆ ಹಿಟ್ಟು ಇರಲ್ಲ, ಹೈಜೆನಿಕ್ ಆಗಿರುತ್ತೆ. ಮನೇಲಿ ಯಾವ ಬೇಕು ನೀವು ಮಾಡ್ಕೊಂಡು ತಿನ್ಬೋದು. ಎಸ್, ಟೋಟಲಿ ಒಂದು ಒಳ್ಳೆ ಆರೋಗ್ಯಕ್ಕೆ ಈ ಕುಕ್ವೇರ್ ಅನ್ನ ಎಲ್ಲರೂ ಬಳಸಬೇಕು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಒಳ್ಳೆ ಆರೋಗ್ಯ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಅಡಿಗೆ ಮನೆಯಿಂದಾನೇ ಬರಬೇಕು. ನಮ್ಮ ಮನೆಯಲ್ಲಿ ನಾವು ಬಳಸುವಂತ ನೀರು ಇರ್ಬೋದು, ನಾವು ಬಳಸುವಂತ ಪಾತ್ರೆ ಇರ್ಬೋದು, ಆಮೇಲೆ ಬರುವಂಥದ್ದು ನಾವು ಹಾಕುವಂತ ಐಟಮ್ಗಳು, ಫಸ್ಟ್ ಇವೆರಡು ಸರಿಯಾಗಿರ್ಬೇಕು. ಹಾಗಾಗಿ ಈ ವಿಡಿಯೋನ ನಾನು ಯಾಕೆ ಇನ್ಫಾರ್ಮೇಶನ್ ಆಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಇದನ್ನ ಬಳಸಿ. ನಾನಂತೂ ಪರ್ಸನಲಿ ನಮ್ಮ ಮನೆಯಲ್ಲಿ ನಾನು ಇದನ್ನ ಬಳಸ್ತಾ ಇದ್ದೀನಿ, ನೀವು ಕೂಡ ನೋಡಿದ್ರ. ಇವ್ರ ಮನೆಗೂ ನಾನು ಹೋಗಿದ್ದೀನಿ, ಇವರು ಕಳೆದ 19 ವರ್ಷದಿಂದ ಬಳಸ್ತಾ ಇದ್ದಾರೆ. ಇವ್ರ ಸುತ್ತಮುತ್ತ ಒಂದಿಷ್ಟು ಜನ ಇದ್ದಾರೆ, ಉದ್ಯೋಗವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಬಂದಿರುವಂತದ್ದು ದೇವನಹಳ್ಳಿ ಬ್ರಾಂಚ್ಗೆ. ಇದು ದೇವನಹಳ್ಳಿ ಸಿಟಿ ಮಧ್ಯದಲ್ಲೇ ಇರುವಂತದಲ್ಲ, ಯಾರು ಬೇಕಾದ್ರೂ ಇಲ್ಲಿ ಬರಬಹುದಲ್ಲ? ಅಡ್ರೆಸ್ ಹೇಳ್ಬಹುದಾ ನೀವು? ಖಂಡಿತ ಸರ್. ಇಲ್ಲಿ ಇದು ಮೈನ್ ರೋಡ್, ದೇವನಹಳ್ಳಿ ಮೈನ್ ರೋಡ್. ನಮ್ಗೆ ಇದು ರಿಲಯನ್ಸ್ ಇದು ಕೆನರಾ ಬ್ಯಾಂಕ್ ಆಪೋಸಿಟ್ ನಮ್ದು ಬ್ರಾಂಚ್ ಇದೆ ಇದು. ಮತ್ತೆ ಇಲ್ಲಿ ವಿಜಿಪುರ ಸಿಗ್ನಲ್ ಅಂತ ಹತ್ರನೇ ಇದೆ, ಬಸ್ ಸ್ಟಾಪ್ ಹತ್ರ ಇದೆ. ತುಂಬಾ ಈಸಿಯಾಗಿ ಜನ ಬರ್ಬೋದು, ವಾಕಿಂಗ್ ಕಸ್ಟಮರ್ಸ್ ಬರ್ಬೋದು, ಬೇರೆ ಬಂದ್ರೆ ಎಲ್ಲವನ್ನ ನೋಡ್ಕೊಂಡು ಹೋಗ್ಬೋದಲ್ಲ? ನೋಡ್ಬೋದು. ಪ್ರಾಕ್ಟಿಕಲ್ ಕುಕ್ ಮಾಡಿ ತೋರಿಸ್ತೀರಿ ಸರ್. ಕುಕ್ ಮಾಡಿ ತೋರಿಸೋದಕ್ಕೂ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ಬಂದು ಯಾವ್ಯಾವ ರೀತಿಯ ವೆರೈಟಿ, ಇದು ಜಸ್ಟ್ ಒಂದು 3-4 ನಾವು ಇಟ್ಕೊಂಡಿದೀವಿ ಅಷ್ಟೇ. ಈಗ ನೀವು ಡಿಸ್ಪ್ಲೇ ಏನ್ ನೋಡ್ತಾ ಇದ್ರ ಅಷ್ಟು ವೆರೈಟಿ ಐಟಮ್ಗಳು ಇಲ್ಲಿದೆ. ಮೇಡಮ್, ಇವತ್ತು ಇಲ್ಲಿ ಬಂದಾಗ ನಿಮ್ಮ ತಂಡದ ಜೊತೆ ಎಲ್ಲ ಮಾತಾಡಿದೆ, ಎಲ್ಲರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿಸ್ಕೊಂಡೆ. ಜೊತೆಗೆ ಅವ್ರಿಗೆ ಹೇಗಿತ್ತು, ಹೇಗೆ ವರ್ಕ್ ಮಾಡ್ತಾ ಇದ್ರು, ಅದೆಲ್ಲದ್ರ ಬಗ್ಗೆ ಕೇಳಿ ನಮ್ಮ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದೆ. 1-2 ಕುಕ್ಕನ್ನ ಕೂಡ ಮಾಡಿ ತೋರಿಸಿದ್ವಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಿಮಗೂ ನಿಮ್ಮ ಸಂಸ್ಥೆಯವರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮನೆಯಲ್ಲೇ ಕೂತ್ಕೊಂಡು ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿಯ ಕುಕ್ವೇರ್ಗಳನ್ನು ನೀವು ಸಾಕಷ್ಟು ಜನರಿಗೆ ತಲುಪಿಸೋದ್ರಿಂದ ನಿಮಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯೂ ಸಿಗುತ್ತೆ. ಜೊತೆಗೆ ನೀವು ಈ ಕುಕ್ವೇರನ್ನು ಬಳಸೋದ್ರಿಂದ ಒಳ್ಳೆಯ ಆರೋಗ್ಯವೂ ಕೂಡ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.